ಸರ್ಕಾರಕ್ಕೆ ಬಿಗ್ ಶಾಕ್. ಬಂಡೆಗೆ ಸಿದ್ದು ದಂಡ. ತಿರುಗಿ ಬಿದ್ದ ಅಹಿಂದ ರಾಮಯ್ಯ. ಸಿಎಂ ಲೆಕ್ಕ ಉಲ್ಟಾ ಪಲ್ಟಾ. ಯಾರು ಅಹಿಂದ ಉತ್ತರಾಧಿಕಾರಿ? ಸತೀಶ್ ಆಸೆಗೆ ತಣ್ಣೀರು. 2028ಕ್ಕೆ ಮತ್ತೆ ಸಿದ್ದು ಹವಾ. ಸಿದ್ದರಾಮಯ್ಯ ಅಂದರ್ ಬಾಹಲ್. ಲೇಡೀಸ್ ಅಂಡ್ ಜೆಂಟಲ್ಮನ್, ರಾಜ್ಯದಲ್ಲಿ ಟಗರು ಸಿದ್ದರಾಮಯ್ಯ ರಾಜಕೀಯ ಸುವರ್ಣ ಕಾಲ ಮುಗ್ದೇ ಹೋಯ್ತಾ? ಸಮಾಜವಾದಿಯ ಕೊನೆಯ ಕಳುಷ ಭಗ್ನಗೊಳ್ತಾ? ಅಹಿಂದ ವರ್ಗಗಳ ನೇತಾರಣ ವೈಭವಕ್ಕೆ ತೆರೆ ಬಿದ್ದೇ ಬಿಡ್ತಾ? ಅಥವಾ ಸೈಲೆಂಟ್ ಆಗಿದ್ದುಕೊಂಡೇ ಅಹಿಂದ ರಾಮಯ್ಯ ಹೊಸ ಮಾಸ್ಟರ್ ಪ್ಲಾನ್ ಅನ್ನ ರೂಪಿಸ್ತಾ ಇದ್ದಾರ? 2028ಕ್ಕೆ ಸಿದ್ದರಾಮಯ್ಯ ಹೊಸ ರೂಪದಲ್ಲಿ ಅದೇ ಖದರ್ನೊಟ್ಟಿಗೆ ಮತ್ತೆ ದಾಂಗುಡಿ ಇಡೋದಕ್ಕೆ ವೇದಿಕೆ ರೆಡಿ ಆಗ್ತಾ ಇದೆಯಾ? ವೆಲ್ಕಮ್ ಟು ವಾಂಟೆಡ್ ವಿತ್ ನಿಶ್ಚಿತಾ. ಇದು ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆದ ನಂತರ ರಾಜಕೀಯ ಲೆಕ್ಕಾಚಾರ ಉಲ್ಟಾ ಪಲ್ಟಾ ಆದಂತಿದೆ. ಸಿದ್ದರಾಮಯ್ಯ ಇಲ್ಲದೆ ಕರ್ನಾಟಕ ರಾಜಕಾರಣ ಕಷ್ಟ ಅನ್ನೋದು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೂ ಗೊತ್ತಾದಂತಾಗಿದೆ. ಸಿದ್ದು ಆಟ ಮುಗೀತು, ಮುಂದೆ ನಮ್ದೇ ಹವಾ ಅಂದ್ಕೊಂಡಿದ್ದಂತಹ ಸಿದ್ದು ಉತ್ತರಾಧಿಕಾರಿಗಳ ಆಸೆಗೆ ತಣ್ಣೀರು ಎರಚಿದಂತಾಗಿದೆ. ಎಸ್, ಸಿದ್ದರಾಮಯ್ಯ ಸೈಲೆಂಟ್ ಆಗಿದ್ದಾರೆ ಹೊರತು ಸುಮ್ಮನೆ ಕುಳಿತುಕೊಂಡಿಲ್ಲ. ಒಳಗಿನ ಲೆಕ್ಕಾಚಾರ ಮಾತ್ರ ನಿಗೂಢ, ನಿರೀಕ್ಷಿತ ಮತ್ತು ಪೂರ್ವ ನಿರ್ಧಾರಿತ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದು ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರದ ಚುಕ್ಕಾಣಿ ಹಿಡಿದು ಹೆಚ್ಚು ಕಡಿಮೆ 2 ತಿಂಗಳು ಕಳೆದಿದೆ. ಆದ್ರೆ ರಾಜ್ಯದ ಅಧಿಕಾರ ಪೀಠದಲ್ಲಿ ರಾಜಕೀಯ ಬದಲಾವಣೆ ಆಗಿದ್ರೂ ಕೂಡ ಹಿಂದುಳಿದ ವರ್ಗಗಳು, ದಲಿತರು ಮತ್ತು ಅಲ್ಪಸಂಖ್ಯಾತರ ಅಸ್ತಿತ್ವ ಹಾಗೆ ರಾಜಕೀಯ ಶಕ್ತಿಯ ಸುತ್ತ ಹೆಣೆದಿರುವಂತಹ ಪ್ರಶ್ನೆಗಳು ಇನ್ನೂ ಜೀವಂತವಾಗಿದೆ. ಅಹಿಂದ ಚಳುವಳಿಗೆ ಶಕ್ತಿಯನ್ನ ತುಂಬಿ ಬಡವರ ಪರ ಗ್ಯಾರಂಟಿ ಯೋಜನೆಗಳ ಮೂಲಕ ಸಾಮಾಜಿಕ ನ್ಯಾಯದ ಹಾದಿ ನಿರ್ಮಾಣ ಮಾಡಿದಂತಹ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಅಧಿಕಾರದಿಂದ ಕೆಳಗಿಳಿಸಿದ ನಂತರ ಆ ಸ್ಥಾನವನ್ನ ತುಂಬೋದಕ್ಕೆ ಮತ್ತು ಮುಂದಿನ ಅಹಿಂದ ನಾಯಕ ಅಂತ ಹೇಳಿ ಬಿಂಬಿಸಿಕೊಳ್ಳೋದಕ್ಕೆ ಕಾಂಗ್ರೆಸ್ನೊಳಗೆ ತೀವ್ರ ಪೈಪೋಟಿ ಆರಂಭ ಆಗಿದೆ. ಇಂತಹ ಪ್ರಸ್ತುತ ರಾಜಕೀಯ ಬೆಳವಣಿಗೆಗಳ ನಡುವೆ ರಾಜ್ಯ ಹಿಂದುಳಿದ ವರ್ಗಗಳ ಒಕ್ಕೂಟದ ಅಧ್ಯಕ್ಷ ಕೆ.ಎಂ. ರಾಮಚಂದ್ರಪ್ಪ ಅವರು ನೀಡಿರುವಂತಹ ಹೇಳಿಕೆಗಳು ಸ್ವಾರ್ಥಿ ರಾಜಕಾರಣಿಗಳ ನೈಜ ಬಣ್ಣವನ್ನ ಬಯಲು ಮಾಡಿದೆ. ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನದಿಂದ ನಿರ್ಗಮಿಸ್ತಾ ಇದ್ದಂತೆಯೇ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ, ಮಹದೇವಪ್ಪ, ಮುನಿಯಪ್ಪ, ಬಿ.ಕೆ. ಹರಿಪ್ರಸಾದ್ ಸೇರಿದಂತೆ ಕೆಲವು ಕಾಂಗ್ರೆಸ್ ನಾಯಕರು ದೆಹಲಿ ಮಟ್ಟದಲ್ಲಿ ಹೈಕಮಾಂಡ್ ಅನ್ನ ಭೇಟಿಯಾಗಿ ತಮ್ಮನ್ನ ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿ ಅಥವಾ ಅಹಿಂದ ಸಾರಥಿ ಅಂತ ಹೇಳಿ ಬಿಂಬಿಸಿಕೊಳ್ಳೋದಕ್ಕೆ ಸರಣಿ ಪ್ರಯತ್ನವನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಯಶಸ್ಸು ಗಳಿಸಲಿಲ್ಲ. ಅಷ್ಟಕ್ಕೂ ಒಂಟಿಸಲಗ ಸಿದ್ದರಾಮಯ್ಯ ಅವರ ರೀಪ್ಲೇಸ್ಮೆಂಟ್ ಅಷ್ಟೊಂದು ಸುಲಭ ಸಾಧ್ಯ ಅಲ್ವೇ ಅಲ್ಲ. ಕೇವಲ
ಒಂದೆರಡು ಜಿಲ್ಲೆಗಳ ಅಥವಾ ಪ್ರಾದೇಶಿಕ ಪ್ರಭಾವ ಹೊಂದಿರುವಂತಹ ಸತೀಶ್ ಜಾರಕಿಹೊಳಿ ಅವರಿಗೆ ಇಡೀ ರಾಜ್ಯದ ಅಹಿಂದ ವರ್ಗವನ್ನ ಮುನ್ನಡೆಸುವಂತಹ ಯಾವುದೇ ಪರಿಪಕ್ವತೆ ಅಥವಾ ಅರ್ಹತೆ ಸದ್ಯಕ್ಕಿಲ್ಲ ಅನ್ನೋದು ಸತ್ಯ. ಹಣಬಲದಿಂದ ನಾಯಕರಾಗೋದಕ್ಕೆ ಸಾಧ್ಯವೇ ಇಲ್ಲ. ಸಿದ್ದರಾಮಯ್ಯ ಅವರು ರಾಜ್ಯದ ಮೂಲೆ ಮೂಲೆಯ ಪ್ರತಿಯೊಂದು ಸಣ್ಣ ಜಾತಿಗೂ ಶಕ್ತಿ ನೀಡಿ ನಾಯಕರಾದವರು. ಆದರೆ ಇಂದು ಅಧಿಕಾರ ಮತ್ತು ಹಣಬಲವನ್ನ ನೆಚ್ಚಿಕೊಂಡು ನಾಯಕರಾಗ ಹೊರಟವರು ರಾಜ್ಯದ ನೂರಾರು ಹಿಂದುಳಿದ ಸಮುದಾಯಗಳ ವಿಶ್ವಾಸವನ್ನ ಗಳಿಸೋದಕ್ಕೆ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಅಷ್ಟಕ್ಕೂ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದಿರಬಹುದು, ಆದ್ರೆ ಅವರು ಸಕ್ರಿಯ ರಾಜಕಾರಣದಲ್ಲಿ ಇರುವವರೆಗೂ ಅವರೇ ರಾಜ್ಯದ ಏಕೈಕ ಮತ್ತು ಸರ್ವಸಮ್ಮತ ಅಹಿಂದ ನಾಯಕ ಅಂತ ಕೆಲ ಸಿದ್ದು ಬೆಂಬಲಿಗರು ಈಗಲೂ ಕೂಡ ಹೇಳ್ಕೊಳ್ತಾರೆ. ದೆಹಲಿಯಲ್ಲಿ ಸಭೆ ನಡೆಸಿದ ತಕ್ಷಣ ಅಥವಾ ಮಾಧ್ಯಮ ಹೇಳಿಕೆ ನೀಡಿದ ತಕ್ಷಣ ಸಿದ್ದರಾಮಯ್ಯ ಅವರ ಸೈದ್ಧಾಂತಿಕ ಸ್ಥಾನಮಾನವನ್ನ ಕಸಿದುಕೊಳ್ಳೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ರಾಜ್ಯದಲ್ಲಿ ಡಿ.ಕೆ. ಶಿವಕುಮಾರ್ ಅವರನ್ನ ಎದುರಿಸುವಂತಹ ನಾಯಕತ್ವ ಬಿಜೆಪಿಯಲ್ಲಿ ಇಲ್ಲವೇ ಇಲ್ಲ. ಏನೋ ಕುಮಾರಸ್ವಾಮಿ ಮಾತ್ರ ಡಿ.ಕೆ. ಎದುರಿಸಬಲ್ಲರು. ಆದ್ರೆ ಕುಮಾರಸ್ವಾಮಿ ಅವರನ್ನ ಕಟ್ ಹಾಕುವಂತಹ ಕೆಲಸವನ್ನ ಬಿಜೆಪಿ ಅವರೇ ಮಾಡಬಹುದು. ಇಲ್ಲಿ ಡಿ.ಕೆ. ದರ್ಬಾರ್ಗೆ ಭಂಗ ಇಲ್ಲ. ಆದ್ರೆ ಟಗರು ಕಾಲ್ ಕೆದ್ರಿ ಅಖಾಡ ಕೀಳಿದ್ರೆ ಸರ್ಕಾರಕ್ಕೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅನ್ನೋದು ಮಾತ್ರ ಭಯಂಕರ ಸತ್ಯ. ಇದಾಗಿತ್ತು ಆನ್ ಪೇಜ್ ವಿತ್ ನಿಶ್ಚಿತ. ಎಕ್ಸ್ಕ್ಲೂಸಿವ್ ರಾಜಕೀಯ ಸುದ್ದಿಗಳು ಮತ್ತು ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.